ಇನ್ನು ಕಾಲ್ತುಳಿತದಲ್ಲಿ ಮೃತಪಟ್ಟಿದ್ದಂತಹ ಮನೋಜ್ ಅಜ್ಜಿ 70 ವರ್ಷದ ದೇವಿರಮ್ಮ ಸಾವನ್ನಪ್ಪಿದ್ದಾರೆ. ಮೊಮ್ಮಗನ ಚಿಂತೆಯಲ್ಲಿ ಅಜ್ಜಿ ಕೊನೆಯುಸಿರೆಳೆದಿರುವುದು ಎಂತಹ ದುರ್ವಿಧಿ ನೋಡಿ. ಕುಣಿಗಲ್ನ ನಾಗಸಂದ್ರದ ಮನೆಯಲ್ಲಿ ಅಜ್ಜಿ ಸಾವನ್ನಪ್ಪಿದ್ದಾರೆ. ಮನೋಜ್ ಸಾವಿನ ಬಳಿಕ ಅಜ್ಜಿ ಊಟ ಬಿಟ್ಟಿದ್ರಂತೆ. ಮೊಮ್ಮಗನ ಚಿಂತೆಯಲ್ಲಿ ಅಜ್ಜಿ ಕೊನೆಯುಸಿರೆಳೆದಿದ್ದಾರೆ. ಕುಣಿಗಲ್ನ ನಾಗಸಂದ್ರದ ಮನೆಯಲ್ಲಿ ಅಜ್ಜಿ ಸಾವನ್ನಪ್ಪಿದ್ದಾರೆ. ಕಾಲ್ತುಳಿತದಲ್ಲಿ ಮನೋಜ್ ಸಾವನ್ನ ಅಜ್ಜಿಗೆ ತಡೆದುಕೊಳ್ಳಲು ಸಾಧ್ಯ ಆಗಲಿಲ್ಲ. 70 ವರ್ಷದ ದೇವಿರಮ್ಮ ಅನ್ನುವಂಥ ಅಜ್ಜಿ ಮೊಮ್ಮಗನ ಚಿಂತೆಯಲ್ಲಿ ಅಜ್ಜಿ ಊಟ ಬಿಟ್ಟು ಮೊಮ್ಮಗನ ಚಿಂತೆಯಲ್ಲೇ ಊಟ ಬಿಟ್ಟಂತ ಕಾರಣ ಅಜ್ಜಿ ಕೊನೆಯುಸಿರೆಳೆದಿದ್ದಾರೆ. ತುಮಕೂರಿನ ನಾಗಸಂದ್ರದ ಬಳಿ ಮನೋಜ್ ಮೊನ್ನೆ ಅಷ್ಟೇ ಅಂತ್ಯ ಸಂಸ್ಕಾರ ಆಗಿತ್ತು. ಆ ಅಜ್ಜಿ ಗೋಳನ್ನ ಕೇಳೋರು ಕೂಡ ಕಷ್ಟ ಆಗಿತ್ತು. ಈಗ ಅಜ್ಜಿ ಸಾವನ್ನಪ್ಪಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ಬಹುತೇಕ ಅವತ್ತು ಬೈಟ್ಗಳಲ್ಲಿ ನೋಡಿದಾಗ ಅಜ್ಜಿ ಬಹುತೇಕ ಕುಗ್ಗೋಗಿದ್ರು. ಸೊ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಸಂಬಂಧಪಟ್ಟಂತೆ. ದಿಲೀಪ್, ಏನು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದಂತ ಒಂದು ಕಾಲ್ತುಳಿತ ಪ್ರಕರಣದಲ್ಲಿ ಮನೋಜ್ ಮೃತಪಟ್ಟಿದ್ದಾನೆ. ಕುಣಿಗಲ್ ತಾಲೂಕಿನ ನಾಗಸಂದ್ರ ಗ್ರಾಮದ ಮನೋಜ್ ಅವರು ಮೂಲತಃ ಬೆಂಗಳೂರಿನಲ್ಲಿ ಕೂಡ ವಾಸ ಆಗಿದ್ರು. ಈ ಪ್ರಕರಣ ಆದಾಗಿಂದ ಮನೋಜ್ ಅಜ್ಜಿ ಅಂದ್ರೆ ದೇವಿರಮ್ಮ, 70 ವರ್ಷದ ದೇವಿರಮ್ಮ ಈಗ ಆ ಒಂದು ಘಟನೆಯಿಂದ ಸಾಕಷ್ಟು ಕುಗ್ಗಿದ್ರು. ಇವತ್ತು ಬೆಳಗಿನ ಜಾವ ಒಂದು ಸಾವನ್ನಪ್ಪಿರುವಂತದ್ದು. ಅಂದ್ರೆ ಇದೇ ಒಂದು ವಿಚಾರವಾಗಿ ಮನೋಜ್ ಯಾವಾಗ ಸಾವನ್ನಪ್ತಾನೆ ಆ ಒಂದು ಸ್ಥಿತಿ ತಿಳಿದಾಗಿಂದಲೂ ಕೂಡ ಅಜ್ಜಿ ಊಟವನ್ನು ಕೂಡ ಬಿಟ್ಟಿದ್ರು. ಸಾಕಷ್ಟು ನೋವಿನಲ್ಲಿ ಕೂಡ ಇದ್ರು. ಎಷ್ಟೇ ಊಟ ಮಾಡೋದ್ರು ಕೂಡ ಮಾಡ್ತಾ ಇರಲಿಲ್ಲ ಅಂತ ಹೇಳಿ ಈಗ ಸಂಬಂಧಿಕರು ಕೂಡ ಹೇಳ್ತಾ ಇರುವಂತದ್ದು, ಅಂದ್ರೆ ಕುಟುಂಬಸ್ಥರು. ಇದರಿಂದಲೇ ಅಜ್ಜಿ ವಯಸ್ಸು ಕೂಡ ಆಗಿತ್ತು. ಇದರಿಂದ ಅಜ್ಜಿ ಈಗ ಸಾವನ್ನಪ್ಪಿರ್ತಕ್ಕಂಥದ್ದು. ಎಲ್ಲೊಂದ್ ಕಡೆ ಮತ್ತಷ್ಟು ಆ ಒಂದು ಮನೋಜ್ ಅವರ ಕುಟುಂಬಕ್ಕೆ ಮತ್ತಷ್ಟು ಆಘಾತ ಎದುರಾಗಿರುವಂತದ್ದು. ಸದ್ಯ ಈಗ ಒಂದು ನಾಗಸಂದ್ರ ಗ್ರಾಮದಲ್ಲೇ ದೇವಿರಮ್ಮರ ಒಂದು ಅಂತ್ಯ ಸಂಸ್ಕಾರಕ್ಕೆ ಈಗ ಸಿದ್ಧತೆಯನ್ನು ಕೂಡ ಈಗ ಮಾಡ್ಕೊಳ್ಳಾಗ್ತಾ ಇರುವಂತದ್ದು. ಕೆಲವೊಂದ್ ಕಡೆ ಏನು ಮನೋಜ್ ಅವರ ಕುಟುಂಬಕ್ಕೆ ಆಘಾತದ ಮೇಲೆ ಆಘಾತ ಎದುರಾಗಿದೆ ಅಂತ ಹೇಳ್ಬೋದು. ದಿವಿತ್, ಓಕೆ, ಥ್ಯಾಂಕ್ ಯು ಜಗದೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬಹಳ ಬೇಸರದ ಸಂಗತಿ ಇದು. ಮೊಮ್ಮಗನಿಗೋಸ್ಕರ ಅಜ್ಜಿನೂ ಕೂಡ ಪ್ರಾಣ ಬಿಟ್ಟಿರೋದು. ಯಾಕಂದ್ರೆ ಪ್ರತಿಯೊಂದು ಅಜ್ಜಂದ್ರಿಗೂ ಕೂಡ ಮೊಮ್ಮಗ ಅಂದ್ರೆ ಪ್ರೀತಿ, ಮೊಮ್ಮಗಳು ಅಂದ್ರೆ ಪ್ರೀತಿ. ಅಂದ್ರೆ ನೀವು ತಾಯಿಗಿಂತ ಅಂದ್ರೆ ತಾಯಿ ಒಂದು ರೀತಿಯಲ್ಲಿ ತನ್ನ ಮಕ್ಕಳನ್ನ ಪೋಷಣೆ ಮಾಡೋದು ಬೇರೆ, ಆದ್ರೆ ಅಜ್ಜಿ ಪೋಷಣೆ ಮಾಡೋದೇ ನೆಕ್ಸ್ಟ್ ಲೆವೆಲ್. ಅದು ಆ ಪ್ರೀತಿ, ಆ ಅನುಬಂಧ ಮನೋಜ್ ಸಾವಿನ ಮುಖಾಂತರ ಕಟ್ಟಾಗಿತ್ತು. ಅದನ್ನ ಸಹಿಸಲಾಗದಂತ ಮೃತ ದೇವಿರಮ್ಮ ಅಜ್ಜಿ ಮೃತರಾಗಿದ್ದಾರೆ. ಇನ್ನು ಕಾಲ್ತುಳಿತದಲ್ಲಿ ಮೃತಪಟ್ಟಿದ್ದಂತಹ ಮನೋಜ್ ಅಜ್ಜಿ 70 ವರ್ಷದ ದೇವಿರಮ್ಮ ಸಾವನ್ನಪ್ಪಿದ್ದಾರೆ. ಮೊಮ್ಮಗನ ಚಿಂತೆಯಲ್ಲಿ ಅಜ್ಜಿ ಕೊನೆಯುಸಿರೆಳೆದಿರುವುದು ಎಂತಹ ದುರ್ವಿಧಿ ನೋಡಿ. ಕುಣಿಗಲ್ನ ನಾಗಸಂದ್ರದ ಮನೆಯಲ್ಲಿ ಅಜ್ಜಿ ಸಾವನ್ನಪ್ಪಿದ್ದಾರೆ. ಮನೋಜ್ ಸಾವಿನ ಬಳಿಕ ಅಜ್ಜಿ ಊಟ ಬಿಟ್ಟಿದ್ರಂತೆ. ಮೊಮ್ಮಗನ ಚಿಂತೆಯಲ್ಲಿ ಅಜ್ಜಿ ಕೊನೆಯುಸಿರೆಳೆದಿದ್ದಾರೆ. ಕುಣಿಗಲ್ನ ನಾಗಸಂದ್ರದ ಮನೆಯಲ್ಲಿ ಅಜ್ಜಿ ಸಾವನ್ನಪ್ಪಿದ್ದಾರೆ. ಕಾಲ್ತುಳಿತದಲ್ಲಿ ಮನೋಜ್ ಸಾವನ್ನ ಅಜ್ಜಿಗೆ ತಡೆದುಕೊಳ್ಳಲು ಸಾಧ್ಯ ಆಗಲಿಲ್ಲ. 70 ವರ್ಷದ ದೇವಿರಮ್ಮ ಅನ್ನುವಂಥ ಅಜ್ಜಿ ಮೊಮ್ಮಗನ ಚಿಂತೆಯಲ್ಲಿ ಅಜ್ಜಿ ಊಟ ಬಿಟ್ಟು ಮೊಮ್ಮಗನ ಚಿಂತೆಯಲ್ಲೇ ಊಟ ಬಿಟ್ಟಂತ ಕಾರಣ ಅಜ್ಜಿ ಕೊನೆಯುಸಿರೆಳೆದಿದ್ದಾರೆ. ತುಮಕೂರಿನ ನಾಗಸಂದ್ರದ ಬಳಿ ಮನೋಜ್ ಮೊನ್ನೆ ಅಷ್ಟೇ ಅಂತ್ಯ ಸಂಸ್ಕಾರ ಆಗಿತ್ತು. ಆ ಅಜ್ಜಿ ಗೋಳನ್ನ ಕೇಳೋರು ಕೂಡ ಕಷ್ಟ ಆಗಿತ್ತು. ಈಗ ಅಜ್ಜಿ ಸಾವನ್ನಪ್ಪಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ಬಹುತೇಕ ಅವತ್ತು ಬೈಟ್ಗಳಲ್ಲಿ ನೋಡಿದಾಗ ಅಜ್ಜಿ ಬಹುತೇಕ ಕುಗ್ಗೋಗಿದ್ರು. ಸೊ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಸಂಬಂಧಪಟ್ಟಂತೆ. ದಿಲೀಪ್, ಏನು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದಂತ ಒಂದು ಕಾಲ್ತುಳಿತ ಪ್ರಕರಣದಲ್ಲಿ ಮನೋಜ್ ಮೃತಪಟ್ಟಿದ್ದಾನೆ. ಕುಣಿಗಲ್ ತಾಲೂಕಿನ ನಾಗಸಂದ್ರ ಗ್ರಾಮದ ಮನೋಜ್ ಅವರು ಮೂಲತಃ ಬೆಂಗಳೂರಿನಲ್ಲಿ ಕೂಡ ವಾಸ ಆಗಿದ್ರು. ಈ ಪ್ರಕರಣ ಆದಾಗಿಂದ ಮನೋಜ್ ಅಜ್ಜಿ ಅಂದ್ರೆ ದೇವಿರಮ್ಮ, 70 ವರ್ಷದ ದೇವಿರಮ್ಮ ಈಗ ಆ ಒಂದು ಘಟನೆಯಿಂದ ಸಾಕಷ್ಟು ಕುಗ್ಗಿದ್ರು. ಇವತ್ತು ಬೆಳಗಿನ ಜಾವ ಒಂದು ಸಾವನ್ನಪ್ಪಿರುವಂತದ್ದು. ಅಂದ್ರೆ ಇದೇ ಒಂದು ವಿಚಾರವಾಗಿ ಮನೋಜ್ ಯಾವಾಗ ಸಾವನ್ನಪ್ತಾನೆ ಆ ಒಂದು ಸ್ಥಿತಿ ತಿಳಿದಾಗಿಂದಲೂ ಕೂಡ ಅಜ್ಜಿ ಊಟವನ್ನು ಕೂಡ ಬಿಟ್ಟಿದ್ರು. ಸಾಕಷ್ಟು ನೋವಿನಲ್ಲಿ ಕೂಡ ಇದ್ರು. ಎಷ್ಟೇ ಊಟ ಮಾಡೋದ್ರು ಕೂಡ ಮಾಡ್ತಾ ಇರಲಿಲ್ಲ ಅಂತ ಹೇಳಿ ಈಗ ಸಂಬಂಧಿಕರು ಕೂಡ ಹೇಳ್ತಾ ಇರುವಂತದ್ದು, ಅಂದ್ರೆ ಕುಟುಂಬಸ್ಥರು. ಇದರಿಂದಲೇ ಅಜ್ಜಿ ವಯಸ್ಸು ಕೂಡ ಆಗಿತ್ತು. ಇದರಿಂದ ಅಜ್ಜಿ ಈಗ ಸಾವನ್ನಪ್ಪಿರ್ತಕ್ಕಂಥದ್ದು. ಎಲ್ಲೊಂದ್ ಕಡೆ ಮತ್ತಷ್ಟು ಆ ಒಂದು ಮನೋಜ್ ಅವರ ಕುಟುಂಬಕ್ಕೆ ಮತ್ತಷ್ಟು ಆಘಾತ ಎದುರಾಗಿರುವಂತದ್ದು. ಸದ್ಯ
ಈಗ ಒಂದು ನಾಗಸಂದ್ರ ಗ್ರಾಮದಲ್ಲೇ ದೇವಿರಮ್ಮರ ಒಂದು ಅಂತ್ಯ ಸಂಸ್ಕಾರಕ್ಕೆ ಈಗ ಸಿದ್ಧತೆಯನ್ನು ಕೂಡ ಈಗ ಮಾಡ್ಕೊಳ್ಳಾಗ್ತಾ ಇರುವಂತದ್ದು. ಕೆಲವೊಂದ್ ಕಡೆ ಏನು ಮನೋಜ್ ಅವರ ಕುಟುಂಬಕ್ಕೆ ಆಘಾತದ ಮೇಲೆ ಆಘಾತ ಎದುರಾಗಿದೆ ಅಂತಾನೆ ಹೇಳ್ಬೋದು ದಿವಿತ್. ಓಕೆ, ಥ್ಯಾಂಕ್ ಯು ಜಗದೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬಹಳ ಬೇಸರದ ಸಂಗತಿ ಇದು. ಮೊಮ್ಮಗನಿಗೋಸ್ಕರ ಅಜ್ಜಿನೂ ಕೂಡ ಪ್ರಾಣ ಬಿಟ್ಟಿರೋದು. ಯಾಕಂದ್ರೆ ಪ್ರತಿಯೊಂದು ಅಜ್ಜಿ ಅಜ್ಜಂದ್ರಿಗೂ ಕೂಡ ಮೊಮ್ಮಗ ಅಂದ್ರೆ ಪ್ರೀತಿ, ಮೊಮ್ಮಗಳು ಅಂದ್ರೆ ಪ್ರೀತಿ. ಅಂದ್ರೆ ನೀವು ತಾಯಿಗಿಂತ ಅಂದ್ರೆ ತಾಯಿ ಒಂದು ರೀತಿಯಲ್ಲಿ ತನ್ನ ಮಕ್ಕಳನ್ನ ಪೋಷಣೆ ಮಾಡೋದು ಬೇರೆ, ಆದ್ರೆ ಅಜ್ಜಿ ಪೋಷಣೆ ಮಾಡೋದೇ ನೆಕ್ಸ್ಟ್ ಲೆವೆಲ್. ಅದು ಆ ಪ್ರೀತಿ, ಆ ಅನುಬಂಧ ಮನೋಜ್ ಸಾವಿನ ಮುಖಾಂತರ ಕಟ್ಟಾಗಿತ್ತು. ಅದನ್ನ ಸಹಿಸಲಾಗದಂತ ಮೃತ ದೇವಿರಮ್ಮ, ನೋಡಿ ದೇವಿರಮ್ಮ ಅಜ್ಜಿ ಮೃತರಾಗಿದ್ದಾರೆ. ಇನ್ನು ಕಾಲ್ತುಳಿತದಲ್ಲಿ ಮೃತಪಟ್ಟಿದ್ದಂತಹ ಮನೋಜ್ ಅಜ್ಜಿ 70 ವರ್ಷದ ದೇವಿರಮ್ಮ ಸಾವನ್ನಪ್ಪಿದ್ದಾರೆ. ಮೊಮ್ಮಗನ ಚಿಂತೆಯಲ್ಲಿ ಅಜ್ಜಿ ಕೊನೆಯುಸಿರೆಳೆದಿರೋದು. ಎಂತಹ ದುರ್ವಿಧಿ ನೋಡಿ. ಕುಣಿಗಲ್ನ ನಾಗಸಂದ್ರದ ಮನೆಯಲ್ಲಿ ಅಜ್ಜಿ ಸಾವನ್ನಪ್ಪಿದ್ದಾರೆ. ಮನೋಜ್ ಸಾವಿನ ಬಳಿಕ ಅಜ್ಜಿ ಊಟ ಬಿಟ್ಟಿದ್ರಂತೆ. ಮೊಮ್ಮಗನ ಚಿಂತೆಯಲ್ಲಿ ಅಜ್ಜಿ ಕೊನೆಯುಸಿರೆಳೆದಿದ್ದಾರೆ. ಕುಣಿಗಲ್ನ ನಾಗಸಂದ್ರದ ಮನೆಯಲ್ಲಿ ಅಜ್ಜಿ ಸಾವನ್ನಪ್ಪಿದ್ದಾರೆ. ಕಾಲ್ತುಳಿತದಲ್ಲಿ ಮನೋಜ್ ಸಾವನ್ನಪ್ಪಿದ್ದ. ಮನೋಜ್ ಸಾವನ್ನ ಅಜ್ಜಿಗೆ ತಡೆದುಕೊಳ್ಳಲು ಸಾಧ್ಯ ಆಗಿಲ್ಲ. 70 ವರ್ಷದ ದೇವಿರಮ್ಮ ಅನ್ನುವಂಥ ಅಜ್ಜಿ ಮೊಮ್ಮಗನ ಚಿಂತೆಯಲ್ಲಿ ಅಜ್ಜಿ ಊಟ ಬಿಟ್ಟು ಮೊಮ್ಮಗನ ಚಿಂತೆಯಲ್ಲೇ ಊಟ ಬಿಟ್ಟಂತ ಕಾರಣ ಅಜ್ಜಿ ಕೊನೆಯುಸಿರೆಳೆದಿದ್ದಾರೆ. ತುಮಕೂರಿನ ನಾಗಸಂದ್ರದ ಬಳಿ ಮನೋಜ್ ಮೊನ್ನೆ ಅಷ್ಟೇ ಅಂತ್ಯ ಸಂಸ್ಕಾರ ಆಗಿತ್ತು. ಆ ಅಜ್ಜಿ ಗೋಳನ್ನ ಕೇಳೋರು ಕೂಡ ಕಷ್ಟ ಆಗಿತ್ತು. ಈಗ ಅಜ್ಜಿ ಸಾವನ್ನಪ್ಪಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ಬಹುತೇಕ ಅವತ್ತು ಬೈಟ್ಗಳಲ್ಲಿ ನೋಡಿದಾಗ ಅಜ್ಜಿ ಬಹುತೇಕ ಕುಗ್ಗೋಗಿದ್ರು. ಸೊ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಸಂಬಂಧಪಟ್ಟಂತೆ. ದಿವಿತ್, ಏನು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದಂತ ಒಂದು ಕಾಲ್ತುಳಿತ ಪ್ರಕರಣದಲ್ಲಿ ಮನೋಜ್ ಮೃತಪಟ್ಟಿದ್ದಾನೆ. ಕುಣಿಗಲ್ ತಾಲೂಕಿನ ನಾಗಸಂದ್ರ ಗ್ರಾಮದ ಮನೋಜ್ ಅವರು ಮೂಲತಃ ಬೆಂಗಳೂರಿನಲ್ಲಿ ಕೂಡ ವಾಸ ಆಗಿದ್ರು. ಈ ಪ್ರಕರಣ ಆದಾಗಿಂದ ಮನೋಜ್ ಅಜ್ಜಿ ಅಂದ್ರೆ ದೇವಿರಮ್ಮ, 70 ವರ್ಷದ ದೇವಿರಮ್ಮ ಈಗ ಆ ಒಂದು ಘಟನೆಯಿಂದ ಸಾಕಷ್ಟು ಕುಗ್ಗಿದ್ರು. ಇವತ್ತು ಬೆಳಗಿನ ಜಾವ ಒಂದು ಸಾವನ್ನಪ್ಪಿರುವಂತದ್ದು. ಅಂದ್ರೆ ಇದೇ ಒಂದು ವಿಚಾರವಾಗಿ ಮನೋಜ್ ಯಾವಾಗ ಸಾವನ್ನಪ್ತಾನೆ ಆ ಒಂದು ಸ್ಥಿತಿ ತಿಳಿದಾಗಿಂದಲೂ ಕೂಡ ಅಜ್ಜಿ ಊಟವನ್ನು ಕೂಡ ಬಿಟ್ಟಿದ್ರು. ಸಾಕಷ್ಟು ನೋವಿನಲ್ಲಿ ಕೂಡ ಇದ್ರು. ಎಷ್ಟೇ ಊಟ ಮಾಡೋಂದ್ರು ಕೂಡ ಮಾಡ್ತಾ ಇರಲಿಲ್ಲ ಅಂತ ಹೇಳಿ ಈಗ ಸಂಬಂಧಿಕರು ಕೂಡ ಹೇಳ್ತಾ ಇರುವಂತದ್ದು, ಅಂದ್ರೆ ಕುಟುಂಬಸ್ಥರು. ಇದರಿಂದಲೇ ಅಜ್ಜಿ ವಯಸ್ಸು ಕೂಡ ಆಗಿತ್ತು. ಇದರಿಂದ ಅಜ್ಜಿ ಈಗ ಸಾವನ್ನಪ್ಪಿರ್ತಕ್ಕಂಥದ್ದು. ಎಲ್ಲೊಂದ್ ಕಡೆ ಮತ್ತಷ್ಟು ಆ ಒಂದು ಮನೋಜ್ ಅವರ ಕುಟುಂಬಕ್ಕೆ ಮತ್ತಷ್ಟು ಆಘಾತ ಎದುರಾಗಿರುವಂತದ್ದು. ಸದ್ಯ ಈಗ ಒಂದು ನಾಗಸಂದ್ರ ಗ್ರಾಮದಲ್ಲೇ ದೇವಿರಮ್ಮರ ಒಂದು ಅಂತ್ಯ ಸಂಸ್ಕಾರಕ್ಕೆ ಈಗ ಸಿದ್ಧತೆಯನ್ನು ಕೂಡ ಈಗ ಮಾಡ್ಕೊಳ್ಳಾಗ್ತಾ ಇರುವಂತದ್ದು. ಕೆಲವೊಂದ್ ಕಡೆ ಏನು ಮನೋಜ್ ಅವರ ಕುಟುಂಬಕ್ಕೆ ಆಘಾತದ ಮೇಲೆ ಆಘಾತ ಎದುರಾಗಿದೆ ಅಂತ ಹೇಳ್ಬೋದು ದಿವಿತ್. ಓಕೆ, ಥ್ಯಾಂಕ್ ಯು ಜಗದೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬಹಳ ಬೇಸರದ ಸಂಗತಿ ಇದು. ಮೊಮ್ಮಗನಿಗೋಸ್ಕರ ಅಜ್ಜಿನೂ ಕೂಡ ಪ್ರಾಣ ಬಿಟ್ಟಿರೋದು. ಯಾಕಂದ್ರೆ ಪ್ರತಿಯೊಂದು ಅಜ್ಜಿ ಅಜ್ಜಂದ್ರಿಗೂ ಕೂಡ ಮೊಮ್ಮಗ ಅಂದ್ರೆ ಪ್ರೀತಿ.